ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಂಟಿರುವಂತಹ ಕಾಲ್ತುಳಿತ ಪ್ರಕರಣದ ಗ್ರಹಣ ಅದು ಬಿಡುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದರೆ ನಾಳೆಯಿಂದ ಆರಂಭ ಆಗಬೇಕಾಗಿದ್ದಂಥ ವಿಜಯ್ ಹಜಾರೆ ಟೂರ್ನಮೆಂಟ್ನ ಪಂದ್ಯ ಆಡೋದಕ್ಕಾಗಿ ವಿರಾಟ್ ಕೊಹ್ಲಿ ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಆದರೆ ಸರ್ಕಾರ ಪಂದ್ಯಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ. ಇದರಿಂದ ವಿರಾಟ್ ಕೊಹ್ಲಿ ಆಟವನ್ನು ಕಣ್ತುಂಬಿಕೊಳ್ಬೇಕು ಅಂತ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ನಿರಾಸೆಯಾಗಿರುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ KCA ಜವಾಬ್ದಾರಿಯೂ ಕೂಡ ಭಾಳ ಮುಖ್ಯ ಆಗಿದೆ. ಯಾಕಂದರೆ ಸರ್ಕಾರ ಈಗಾಗಲೇ ಸೂಚನೆ ಕೊಟ್ಟಿದ್ದಂತಹ ನಿಯಮಗಳು, ಯಾಕಂದರೆ ಸುರಕ್ಷತೆಯ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳುವ ಹಾಗಿಲ್ಲ. ಆಗಿರುವ ದುರಂತ ನಮಗೆಲ್ಲರೂ ಕೂಡ ಕೇವಲ ಆಘಾತ ತಂದಿರೋದಲ್ಲ, ಅದು ಎಚ್ಚರಿಕೆ ಗಂಟೆ. ಈಗ ನಾಳೆ ನಡೀಬೇಕಾಗಿದ್ದಂಥ ವಿಜಯ್ ಹಜಾರೆ ಪಂದ್ಯ ಎಲ್ಲಿ ನಡೆಯುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಬೆಂಗಳೂರಿನ ಹೆಮ್ಮೆಯ ಚಿನ್ನಸ್ವಾಮಿ ಸ್ಟೇಡಿಯಂ ಸಾವಿನ ಮನೆಯಿಂದ ಹೊರಬಂದಿಲ್ಲ. ಅದಕ್ಕೆ ಆವರಿಸಿರುವ ಸ್ಮಶಾನದ ಛಾಯೆ ದೂರವಾಗಿಲ್ಲ. 11 ಜನರ ಸಾವಿನ ಸೂತಕ ಇನ್ನೂ ಮರೆಯಾಗಿಲ್ಲ. ಭದ್ರತೆಯೇ ಸರಿಯಿಲ್ಲ ಎಂಬ ಕಾರಣಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯ ನಡೆಸಲು ರಾಜ್ಯ ಸರ್ಕಾರ ಅನುಮತಿ ನಿರಾಕರಿಸಿದೆ. ವೀಕ್ಷಕರ ಭದ್ರತೆ ಕಾರಣ ಕೊಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ರದ್ದು ಮಾಡಲಾಗಿದೆ. ನಿನ್ನೆಯಷ್ಟೇ ಹಲವು ಷರತ್ತುಗಳನ್ನು ಹಾಕಿ ಅನುಮತಿ ನೀಡಿದ್ದ ಪೊಲೀಸ್ ಇಲಾಖೆ ಕೂಡ ಈಗ ಸರ್ಕಾರದತ್ತ ಬೊಟ್ಟು ಮಾಡಿ ನಾಳೆಯ ಪಂದ್ಯಕ್ಕೆ ಅನುಮತಿ ಇಲ್ಲ ಎಂದಿದೆ. ಅನುಮತಿ ಸಿಕ್ಕಿದ್ದರೆ ದೆಹಲಿ ಆಂಧ್ರಪ್ರದೇಶ ನಡುವಿನ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ ನಡೆಯಬೇಕಿತ್ತು. ವಿರಾಟ್ ಕೊಹ್ಲಿ ಆಡುತ್ತಿರುವ ಕಾರಣಕ್ಕೆ ಕೊಹ್ಲಿಯನ್ನ ನೋಡಲೆಂದೇ ಸ್ಟೇಡಿಯಂನತ್ತ ಜನರು ಬರುವ ಸಾಧ್ಯತೆ ಇತ್ತು. ಇದೀಗ ಕೊಹ್ಲಿ ಫ್ಯಾನ್ಸ್ಗೆ ಭಾರೀ ನಿರಾಸೆಯಾಗಿದೆ. ಅಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ನಿನ್ನೆ ನಿಮಗೆ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರೆಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ ಸ್ಟೇಡಿಯಂ ಅಲ್ಲಿ. ದಿ ಕಮಿಟಿ ವಿಚ್ ಹ್ಯಾಡ್ ಗಾನ್ ಟು ದಿ ಸ್ಟೇಡಿಯಂ ಯೆಸ್ಟರ್ಡೇ ಆನ್ ದಿ ಇನ್ಸ್ಟ್ರಕ್ಷನ್ಸ್ ಆಫ್ ದಿ ಹೋಮ್ ಡಿಪಾರ್ಟ್ಮೆಂಟ್, ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಹ್ಯಾಡ್ ಗಾನ್ ಇನ್ಕ್ಲೂಡಿಂಗ್ ಫೈರ್, ಬೆಸ್ಕಾಮ್, PWD, ಹೆಲ್ತ್, GBA and the police. As per the report of the departments, the permission has not been granted for match tomorrow. So, but what's the reason? There are it is under consideration. The committee has given a detailed report, but as of now, the permission is not granted. Yeah. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ಆಯೋಜಿಸುವ ಸಂಬಂಧ ಸರ್ಕಾರದಿಂದ ಕಮಿಟಿಯೊಂದು ರಚನೆಯಾಗಿತ್ತು. GBA, ಪೊಲೀಸ್, KSCA ಅಧಿಕಾರಿಗಳ ತಂಡ ನಿನ್ನೆ ದಿನವಿಡೀ ಸ್ಟೇಡಿಯಂನ ಸುರಕ್ಷತಾ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿತ್ತು. ಪರಿಶೀಲನೆ ಬಳಿಕ ಸಭೆ ಮಾಡಿದ್ದ ಸಮಿತಿ ವರದಿ ಆಧರಿಸಿ ಕ್ರಮ ನಿರ್ಧಾರ ಮಾಡುವುದಾಗಿ ಹೇಳಿತ್ತು. ಇದೀಗ ಸುರಕ್ಷತೆ ದೃಷ್ಟಿಯಿಂದ ಪಂದ್ಯಕ್ಕೆ ಅನುಮತಿ ನಿರಾಕರಿಸಿದೆ ಸಮಿತಿ. ಸ್ಟೇಡಿಯಂನ ಎಲ್ಲಾ ಗೇಟ್ಗಳು ಬಹಳ ಕಿರಿದಾಗಿವೆ. ತುರ್ತು ಸಂದರ್ಭಗಳಲ್ಲಿ ಅಗ್ನಿಶಾಮಕ ವಾಹನ, ಆಂಬ್ಯುಲೆನ್ಸ್ ಬಂದು ಹೋಗಲು ಜಾಗವಿಲ್ಲ. ಸಾರ್ವಜನಿಕರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಆಟಗಾರರ ವಾಹನಗಳ ಪಾರ್ಕಿಂಗೂ ಸ್ಟೇಡಿಯಂನಲ್ಲಿ ಜಾಗವಿಲ್ಲ. ಸ್ಟೇಡಿಯಂನಲ್ಲಿ ಎಲ್ಲಿಯೂ ಎಮರ್ಜೆನ್ಸಿ ಎಕ್ಸಿಟ್ ಗೇಟ್ಗಳಿಲ್ಲ. ಅಷ್ಟೇ ಅಲ್ಲ, ಸ್ಟೇಡಿಯಂ ಸುತ್ತಲೂ ನಿರ್ಮಿಸಿರುವ ತಡೆಗೋಡೆ ಅವೈಜ್ಞಾನಿಕ ಎಂದು ವರದಿ ನೀಡಿದೆ ಸಮಿತಿ. ಅಲ್ಲದೆ RCB ವಿಜಯೋತ್ಸವ ದಿನ ಕಾಲ್ತುಳಿತ ನಡೆದ ಬಳಿಕ ಸ್ಟೇಡಿಯಂನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಹೀಗಾಗಿ ಪಂದ್ಯ ನಡೆಸಲು ಸ್ಟೇಡಿಯಂನಲ್ಲಿ ವಾತಾವರಣ ಪೂರಕವಾಗಿಲ್ಲ ಎಂದಿದೆ ಸಮಿತಿ. ನಾವು ಇದರ ಬಗ್ಗೆ ಕೂಲಂಕುಷವಾಗಿ ಏನೆಲ್ಲ ಇದೆ, ಏನೆಲ್ಲ ಫೆಸಿಲಿಟೀಸ್ ಇದೆ ಅದರ ಬಗ್ಗೆ ಪರಿಶೀಲನೆ ಮಾಡಿಬಿಟ್ಟು ಸರ್ಕಾರಕ್ಕೆ ವರದಿ ಕೊಡಲಿಕ್ಕೆ ಹೇಳಿದರು. ಸರ್ಕಾರಕ್ಕೆ ವರದಿ ಕೊಟ್ಟರು. IPL ಸೀಸನ್ ಶುರುವಾಗ್ತಿದೆ. T20 ವಿಶ್ವಕಪ್ ಇದೆ. ಶೀಘ್ರದಲ್ಲೇ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯೂ ಇದೆ. ಪ್ರತಿ ಸರಣಿ ಬಂದಾಗಲೂ ಚಿನ್ನಸ್ವಾಮಿ ಸ್ಟೇಡಿಯಂನ ಪಂದ್ಯಗಳಿಗಾಗಿ ಇಡೀ ಕರುನಾಡು, ಇಡೀ ದೇಶ, ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪ್ರೇಮಿಗಳು ಕೂಡ ಹಾತೊರೆಯುತ್ತಿದ್ರು. ಕಳೆದ ಬಾರಿ IPL ಗೆದ್ದಿರೋ ಕಾರಣಕ್ಕೆ RCB ಮೇಲಿನ ಕ್ರೇಜ್ ಇನ್ನಷ್ಟು ಹೆಚ್ಚಾಗಿದೆ. ಪ್ರಸಕ್ತ ಸಾಲಿನ IPL ಉದ್ಘಾಟನಾ ಪಂದ್ಯ ಬೆಂಗಳೂರಿನಿಂದಲೇ ಆಗುತ್ತೆ ಅನ್ನೋ ಕುತೂಹಲದ ಮಧ್ಯೆಯೇ ಭಾರೀ ನಿರಾಸೆ ಮೂಡಿಸಿದೆ ರಾಜ್ಯ ಸರ್ಕಾರದ ನಿರ್ಧಾರ. ಬ್ಯೂರೋ ರಿಪೋರ್ಟ್, News 18.